ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಲೈಕ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ನಾನು ನನ್ನ ಹಿಂದಿನ ಕೆಲವು ವೀಡಿಯೋಸಲ್ಲಿ ಈ PCOS ಬಗ್ಗೆ ಮಾತಾಡಿದ್ದೆ. PCOS ಅಂದರೆ ಏನು, ಆ್ಯಕ್ಚುಲಿ ಅಲ್ಲಿ ಏನಾಗತ್ತೆ ಆ್ಯಂಡ್ ಯಾಕೆ ಈ PCOS ಆಗುತ್ತೆ, ಇವೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಮೇನ್ಲಿ ಕಾನ್ಸಂಟ್ರೇಟ್ ಮಾಡೋಣ. ವಾಟ್ ಆರ್ ದ ಸಿಂಪ್ಟಮ್ಸ್, ಏನು ಲಕ್ಷಣಗಳನ್ನು ನಾವು ನೋಡ್ತಾ ಇರ್ತೇವೆ ಈ PCOS ಅಲ್ಲಿ, ಮತ್ತು ಯಾಕೆ ಈ ಲಕ್ಷಣಗಳು ಬರ್ತಾ ಇರ್ತವೆ. PCOS ಅಂದರೆ ಏನು? ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಪಾಲಿ ಅಂದರೆ ಬಹಳ, ಸಿಸ್ಟಿಕ್ ಅಂದರೆ ಈ ನೀರು ಗುಳ್ಳೆಗಳು, ಸಿಸ್ಟ್ ಅಂದರೆ ಒಂದು ನೀರು ತುಂಬಿದ ಚೀಲ, ಬಹಳಷ್ಟು ಈ ಗುಳ್ಳೆಗಳು ಇರ್ತವೆ ಈ ಡಿಸೀಸಲ್ಲಿ. ಎಲ್ಲಿರ್ತವೆ? ಓವರಿಯಲ್ಲಿ. ಸೊ ಪಾಲಿಸಿಸ್ಟಿಕ್ ಓವರಿ ಅಥವಾ ಅಂಡಾಶಯದ ಮೇಲೆ ಇರ್ತವೆ. ಆ್ಯಂಡ್ ಸಿಂಡ್ರೋಮ್ ಅಂತ ನಾವು ಯಾಕೆ ಹೇಳ್ತಾ ಇರ್ತೇವೆ? ಯಾಕಂದರೆ ಇದರಲ್ಲಿ ಸುಮಾರಷ್ಟು ಲಕ್ಷಣಗಳು ಕೂಡಿರ್ತವೆ. ಸೊ ಆದ್ದರಿಂದ ಈ ಡಿಸೀಸನ್ನು ಐದರ್ PCOS, PCOD ಅಥವಾ PCO ಅಂತ ಹೇಳ್ತಾ ಇರ್ತಾರೆ. ಯಾಕೆ ಆಗತ್ತೆ ಇದು? ನಮ್ಮ ಜೀವನ ಶೈಲಿಯಿಂದ ಇರ್ಬೋದು, ನಮ್ಮ ಲೈಫ್ ಸ್ಟೈಲ್, ಆಕ್ಟಿವಿಟಿ, ಫುಡ್ಡು, ಇವುಗಳಿಂದ ಇರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗ್ತಾ ಇರುತ್ತೆ. ಥರ್ಡ್ ಇಂಪಾರ್ಟೆಂಟ್ ಹಾರ್ಮೋನ್ ಇನ್ಸುಲಿನ್. ಈ ಇನ್ಸುಲಿನ್ ಅಂತ ಹಾರ್ಮೋನಿಗೆ ಇವರು ರೆಸಿಸ್ಟೆಂಟ್ ಆಗಿಬಿಡ್ತಾರೆ. ಅದನ್ನ ಅವರು ಯೂಸ್ ಮಾಡ್ಕೊಳ್ಳಿಕ್ಕೇನೆ ಆಗ್ತಾ ಇರೋದಿಲ್ಲ. ಅಂಡ್ ಬಹಳಷ್ಟು ಲಕ್ಷಣಗಳು ಕಾಣ್ತಾ ಇರ್ತವೆ. ಅದರ ಬಾಡಿಯಲ್ಲಿ ಒಂದು ಲೋ ಗ್ರೇಡ್ ಇನ್ಫ್ಲಮೇಷನ್ ಅಥವಾ ಉರಿಯೂತವಿರುತ್ತೆ. ಇವೆಲ್ಲದರಿಂದ ನಾವು ಈ ಸಿಂಪ್ಟಮ್ಸ್ ಅನ್ನ ಈ PCOS ಮಹಿಳೆಯರಲ್ಲಿ ನೋಡ್ತಾ ಇರ್ತೇವೆ. PCOS ಅಲ್ಲಿ ಬರುವಂತಹ ಲಕ್ಷಣಗಳು ಏನಿರ್ತವೆ? ಕೆಲವೊಬ್ಬರಲ್ಲಿ ತಮ್ಮ ಪೀರಿಯಡ್ ಸ್ಟಾರ್ಟ್ ಆದ ಫಸ್ಟು ಒಂದೆರಡು ವರ್ಷದಲ್ಲೇ ನೋಡ್ಬೋದು. ಆ್ಯಂಡ್ ಕೆಲವೊಬ್ಬರು ಬಹಳ ಲೇಟ್ ಆಗಿ ಇದನ್ನ ನೋಡ್ತಾ ಇರ್ಬೋದು. ಕೆಲವೊಬ್ಬರಿಗೆ ಸ್ವಲ್ಪವೇ ಇದರ ಲಕ್ಷಣಗಳು ಬರ್ಬೋದು, ಕೆಲವೊಬ್ಬರಿಗೆ ಎಲ್ಲ ಸಿಂಪ್ಟಮ್ಸ್ ಬರ್ತಾ ಇರ್ಬೋದು. ಕೆಲವೊಬ್ಬರಿಗೆ ತಮಗೆ ಈ PCOS ಇದೆ ಅಂತ ಗೊತ್ತೇ ಆಗೋದಿಲ್ಲ, ಅವರಿಗೆ ಪ್ರೆಗ್ನೆಂಟ್ ಆಗಕ್ಕಾಗ್ತಾ ಇರೋದಿಲ್ಲ, ಅಥವಾ ಬೇರೆ ಏನಾದ್ರೂ ಸಿಂಪ್ಟಮ್ಸ್ ಥರ ಸ್ವಲ್ಪ ಮೈಲ್ಡ್ ಸಿಂಪ್ಟಮ್ಸ್ ಬರ್ತಾ ಇರುತ್ತೆ. ಅವರು ಸ್ಕ್ಯಾನ್ ಮಾಡಿದಾಗ, ಡಾಕ್ಟರ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವರಿಗೆ ಗೊತ್ತಾಗುತ್ತೆ ಅವರಿಗೆ ಈ PCOS ಇರ್ಬೋದು ಅಂತ. ಸೊ PCOS ಅನ್ನ ನಾವು ಪತ್ತೆ ಹಚ್ಚಬೇಕಾದ್ರೆ ಬಹಳಷ್ಟು ಬೇರೆ ಕಾರಣವನ್ನ ರೂಲ್ ಔಟ್ ಮಾಡಿಕೊಂಡು ಈ PCOS ನ ಡಯಾಗ್ನೋಸಿಸ್ಗೆ ಬರಬೇಕಾಗತ್ತೆ. ಯಾವ ಯಾವ ಲಕ್ಷಣಗಳು ಈ PCOS ಇರುವಂತ ಮಹಿಳೆಯರಲ್ಲಿ ಬರುತ್ತೆ? ಫಸ್ಟ್ ಸಿಂಪ್ಟಮ್ ಈ PCOS ಇರುವಂತ ಮಹಿಳೆಗೆ ಬರೋದು ಅಂದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್. ಅಂದ್ರೆ ಅವಳ ಪೀರಿಯಡ್ಸ್ ಅಥವಾ ಮುಟ್ಟೇನಿರತ್ತೆ ರೆಗ್ಯುಲರ್ಲಿ ಬರ್ತಾನೆ ಇರೋದಿಲ್ಲ. 2 ತಿಂಗಳಿಗೊಮ್ಮೆ ಬರುತ್ತೆ, 3 ತಿಂಗಳಿಗೊಮ್ಮೆ ಬರುತ್ತೆ. ಕೆಲವೊಬ್ಬರಲ್ಲಿ ಪೀರಿಯಡೇ ಬರೋದಿಲ್ಲ, ಮಿಸ್ಡ್ ಪೀರಿಯಡ್ ಆಗ್ತಾ ಹೋಗುತ್ತೆ, ಎಮೆನೋರಿಯಾ ಅಂತ ಹೇಳ್ತಾ ಇರ್ತೇವೆ. ಕೆಲವೊಂದು PCOS ಇರುವಂತ ಮಹಿಳೆಯರಿಗೆ ವರ್ಷದಲ್ಲಿ 8 ಪೀರಿಯಡ್ಸ್ಗಿಂತ ಕಡಿಮೆ ಪೀರಿಯಡ್ಸ್ ಬರ್ತಾ ಇರಬಹುದು. ಸೊ ಒಂದು ಮೇನ್ ಲಕ್ಷಣ ಈ PCOS ಮಹಿಳೆಯರಲ್ಲಿ ಅಂದ್ರೆ ಇರ್ರೆಗ್ಯುಲರ್ ಪೀರಿಯಡ್. ಮಂತ್ಲಿ ತಿಂಗಳಿಗೆ ಹೇಗೆ ಪೀರಿಯಡ್ ಬರ್ಬೇಕಾಗ್ತಾ ಇರುತ್ತೆ, ಅದು ಬರ್ತಾನೆ ಇರೋದಿಲ್ಲ, ಬಹಳ ಇರ್ರೆಗ್ಯುಲರ್ ಇರುತ್ತೆ. ಕೆಲವೊಮ್ಮೆ 2 ತಿಂಗಳಿಗೆ ಬರುತ್ತೆ, ಕೆಲವೊಮ್ಮೆ 3 ತಿಂಗಳಿಗೆ ಬರುತ್ತೆ, ಕೆಲವೊಮ್ಮೆ ಬರ್ತಾನೆ ಇರೋದಿಲ್ಲ. ಸೊ ಈ ತರ ಪೀರಿಯಡ್ ಬರ್ತಾ ಇಲ್ಲದೆ ಇದ್ದಾಗ, ಅಂಡೋತ್ಪತ್ತಿ ಆಗದೆ ಇರದೆ ಇದ್ದಾಗ ಆ ಮಹಿಳೆಗೆ ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಆಗುವಂತ ಚಾನ್ಸಸ್ ಇರುತ್ತೆ. ಆದ್ರಿಂದ ಈ ಮಹಿಳೆಯರಿಗೆ ಸ್ವಲ್ಪ ಈ ಕನ್ಸೀವ್ ಆಗ್ಲಿಕ್ಕೆ, ಪ್ರೆಗ್ನೆಂಟ್ ಆಗ್ಲಿಕ್ಕೂ ಸಹ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಬಟ್ ಇದನ್ನ ಹೇಳಿದಕ್ಕೆ ನಿಮ್ಗೆ ಆಗೋದಿಲ್ಲ, PCOS ಮಹಿಳೆಗೆ ಪ್ರೆಗ್ನೆನ್ಸಿ ಆಗೋದೇ ಇಲ್ಲ, ಅದರ ಅರ್ಥ ಹಾಗಲ್ಲ. ಬಟ್ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಈ PCOS ಇರುವಂತ ಮಹಿಳೆಯರಿಗೆ. ಅಂಡ್ ಆಲ್ಸೋ ಈ PCOS ಇರುವಂತ ಮಹಿಳೆಯರಿಗೆ ರೆಗ್ಯುಲರ್ ಸೈಕಲ್ ಸಹ ಇರಬಹುದು. ಸೊ ನನಗೆ ರೆಗ್ಯುಲರ್ಲಿ ಪೀರಿಯಡ್ ಬರ್ತಾ ಇದೆ, ಅದರ ಅರ್ಥ ನನಗೆ PCOS ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಾನೂ ಅಲ್ಲ. ಕೆಲವೊಂದು ಮಹಿಳೆಯರಿಗೆ ಎವ್ರಿ 28 ಡೇಸಿಗೆ, ಎವ್ರಿ 30-40 ಡೇಸಿಗೆ ಪೀರಿಯಡ್ಸ್ ಆಗ್ತಾ ಇರಬಹುದು. ಬಟ್ ಸ್ಟಿಲ್ ಅವರಿಗೆ PCOS ಇರುವಂತ ಚಾನ್ಸಸ್ ಇದೆ. ಬಟ್ ಮೋಸ್ಟ್ ಕಾಮನ್ಲಿ ನಾವು PCOS ಇದೆ ಅಂತ ಯಾವಾಗ ಸಸ್ಪೆಕ್ಟ್ ಮಾಡ್ತೇವೆ? ಈ ಮಹಿಳೆಗೆ ಈ ತರ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದಾಗ. ಸೊ ಈ ಪೀರಿಯಡ್ಸ್ ಆಗದೆ ಇದ್ದಾಗ ನಮ್ಮ ಗರ್ಭಕೋಶದ ಒಳಗೋಡೆ ತುಂಬಾ ಬೆಳ್ಕೊಂಡ್ ಬಿಡುತ್ತೆ. ಸೊ ಆವಾಗ ಪೀರಿಯಡ್ಸ್ ಬಂದಾಗ ಬಹಳ ಹೆವಿ ಬ್ಲೀಡಿಂಗ್ ಸಹ ಆ ಮಹಿಳೆಯರಲ್ಲಿ ಆಗ್ತಾ ಇರ್ಬೋದು. ಸೊ ಮೋಸ್ಟ್ ಕಾಮನ್ ಕಾಸ್ ಯಾಕೆ ಈ ತರ ಆಗತ್ತೆ? ಆ ಮಹಿಳೆಯರಲ್ಲಿ ಈ ಮೇಲ್ ಹಾರ್ಮೋನ್ಸ್, ಆಂಡ್ರೋಜನ್, ಟೆಸ್ಟೋಸ್ಟಿರಾನ್ ಏನಿರುತ್ತೆ ಅದು ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ಆದ್ರಿಂದ ಅವರಿಗೆ ಅಂಡೋತ್ಪತ್ತಿ ಸರಿಯಾಗಿ ಆಗ್ತಾ ಇರೋದಿಲ್ಲ. ಅಂಡ್ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಈ ಓವ್ಯುಲೇಷನ್ ಸರಿಯಾಗಿ ಆಗದೆ ಈ ಪೀರಿಯಡ್ ಪ್ರಾಬ್ಲಮ್ ಬರ್ತಾ ಇರುತ್ತೆ.
ಸೆಕೆಂಡ್ ಕಾಸ್ ಅಂತ ಹೇಳಿದ್ರೆ ಹೇರ್ ಗ್ರೋತ್, ಅಥವಾ ಇದನ್ನ ನಾವು ಹಿರ್ಸುಟಿಸಮ್ ಅಂತ ಹೇಳ್ತಾ ಇರ್ತೇವೆ. ಮೆಜಾರಿಟಿ ಅರೌಂಡ್ 60-70% ಮಹಿಳೆಯರಿಗೆ ಈ ತರದ ಹೇರ್ ಗ್ರೋತ್ ಅನ್ನ ನಾವು ನೋಡ್ತಾ ಇರ್ತೇವೆ. ಸೊ ಇವರಿಗೆ ಈ ಮುಖದ ಮೇಲೆ ಅಥವಾ ಅವರ ಬಾಡಿ ಮೇಲೆ, ಎಸ್ಪೆಷಲಿ ಅವರ ಬೆನ್ನಿನ ಮೇಲೆ ಅಥವಾ ಎದೆ ಮೇಲೆ, ಅವರ ಹೊಟ್ಟೆಯ ಮೇಲೆ ಎಲ್ಲ ಕೂದ್ಲ ಬೆಳಿಲಿಕ್ಕೆ ಶುರುವಾಗುತ್ತೆ. ನೀವು ಒಂದು ಗಂಡಸಿನಲ್ಲಿ ನೋಡಿದ್ರೆ ಇವೆಲ್ಲ ಜಾಗದಲ್ಲಿ ಕೂದ್ಲ ಇರುತ್ತೆ, ಬೆನ್ ಮೇಲೆ, ಅವರ ಬೆನ್ನಿನ ಮೇಲೆ, ಹೊಟ್ಟೆ ಮೇಲೆ ಎಲ್ಲ. ಸೊ ಅದೇ ಪ್ಯಾಟರ್ನ್ ಇವರಲ್ಲಿ ಬರ್ಲಿಕ್ಕೆ ಶುರುವಾಗತ್ತೆ. ಯಾಕಂದ್ರೆ ಈ ಗಂಡಸಿನಲ್ಲಿ ಇರುವಂತ ಹಾರ್ಮೋನ್ಸ್ ಇವರಲ್ಲಿ ಈಗ ಸ್ವಲ್ಪ ಹೆಚ್ಚಾಗ್ಲಿಕ್ಕೆ ಶುರು ಆಗ್ತಾ ಇರುತ್ತೆ. ಇದನ್ನ ನಾವು ಮೆನ್ ಪ್ಯಾಟರ್ನ್ ಆಫ್ ಹೇರ್ ಗ್ರೋತ್ ಅಂತ ಹೇಳ್ತಾ ಇರ್ತೇವೆ. ಸೊ ಈ ತರದ ಎಕ್ಸೆಸಿವ್ ಹೇರ್ ಗ್ರೋತ್ ಏನಿರುತ್ತೆ, ಈ ಕೂದ್ಲುಗಳನ್ನ ಕೆಲವೊಮ್ಮೆ ನೀವು ನೋಡ್ಬೋದು, ಈ ಕೂದ್ಲ ಸ್ವಲ್ಪ ಕೋರ್ಸ್ ಇರುತ್ತೆ, ಸ್ವಲ್ಪ ದಪ್ಪಗಾಗಿರುತ್ತೆ, ಡಾರ್ಕ್ ಆಗಿರುತ್ತೆ, ಕಾಣಿಸತ್ತೆ ಈ ತರ ಬಾಡಿ ಮೇಲೆ. ಸೊ ಇದನ್ನ ನಾವು ಹಿರ್ಸುಟಿಸಮ್ ಅಂತ ಹೇಳ್ತಾ ಇರ್ತೇವೆ. ಸೊ ಈ ಹಿರ್ಸುಟಿಸಮ್ ಏನಿದೆ ಬಹಳಷ್ಟು ಬೇರೆ ಕಾರಣದಿಂದಾನು ಬರ್ತಾ ಇರ್ಬೋದು. ಈ ತರ ಕೂದ್ಲದ ಗ್ರೋತ್ ಆಗಿದೆ ಅಂದ್ ಮಾತ್ರಕ್ಕೆ ಅದು PCOS ಅಂತ ಅಲ್ಲ. ಬೇರೆ ಆಂಡ್ರೋಜನ್, ಬೇರೆ ಎಂಡ್ರೋಕ್ರೈನ್ ಡಿಸಾರ್ಡರ್ಸ್, ಹಾರ್ಮೋನಲ್ ಪ್ರಾಬ್ಲಮ್ಸ್ ಇಂದ, ಈ ಇನ್ಕ್ರೀಸ್ ಟೆಸ್ಟೋಸ್ಟಿರೋನ್ ಇಂದ, ಎನಬಾಲಿಕ್ ಸ್ಟಿರಾಯ್ಡ್ಸ್ ಇಂದ, ಕೆಲವೊಂದು ಔಷಧಿಗಳಿಂದ ಎಲ್ಲ ಬರ್ತಾ ಇರ್ಬೋದು. ಬಟ್ PCOS ಅಲ್ಲಿ ನಾವು ಮೋಸ್ಟ್ ಕಾಮನ್ಲಿ ಇದನ್ನ ನೋಡ್ತಾ ಇರ್ತೇವೆ ಇನ್ ಅರೌಂಡ್ 70% ಆಫ್ ದ ಕೇಸಸ್. ಸೊ ಜಸ್ಟ್ ಕೂದ್ಲ ಬಂದಿದೆ, ಈ ತರ ಸುಮಾರು ಇದೆ ಅಂದಕ್ಕೆ ಅವಳಿಗೆ PCOS ಅಲ್ಲ. ಎಲ್ಲವನ್ನ ನಾವು ಕೋರಿಲೇಟ್ ಮಾಡ್ಕೊಂಡು ಇದನ್ನ ಹೇಳ್ಬೇಕಾಗತ್ತೆ. ಬಟ್ ಎಸ್, ಎಕ್ಸೆಸಿವ್ ಹೇರ್ ಗ್ರೋತ್ ಇದ್ದಾಗ ನೀವು ಒಮ್ಮೆ ಡಾಕ್ಟರ್ ಅನ್ನ ತೋರಿಸ್ಕೊಳ್ಬಹುದು, ಬಿಕಾಸ್ PCOS ಇಸ್ ಒನ್ ಆಫ್ ದ ರೀಸನ್ ಫಾರ್ ಎಕ್ಸೆಸಿವ್ ಹೇರ್ ಗ್ರೋತ್. ನೆಕ್ಸ್ಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ಆಕ್ನೆ ಅಥವಾ ಮೊಡವೆಗಳು. ಸೊ ಈ ಮೊಡವೆಗಳು ಏನಿರ್ತವೆ ಯೂಶ್ವಲಿ ಈ PCOS ಅಲ್ಲಿ ಈ ಜಾ ಲೈನ್, ಈ ಜಾ ಹತ್ರ ಇರುತ್ತೆ, ಈ ಚಿನ್ ಹತ್ರ ಇರುತ್ತೆ, ಈ ಕುತ್ತಿಗೆ ಮೇಲೆಲ್ಲ ಇರ್ತಾ ಇರುತ್ತೆ. ಅಂಡ್ ನೀವು ನೋಡ್ಬೋದು ಈ ಮೊಡವೆಗಳು ಏನಿರ್ತವೆ ಬಹಳ ಡೀಪ್ ಇರ್ತವೆ, ದೊಡ್ಡದಾಗಿರ್ತವೆ. ಅಂಡ್ ಇದನ್ನ ಕಡಿಮೆ ಮಾಡ್ಕೊಳ್ಲಿಕ್ಕೂ ಸಹ ಬಹಳ ಟೈಮ್ ಆಗತ್ತೆ, ಬಹಳ ದಿನ ಬೇಕಾಗತ್ತೆ ಈ ಮೊಡವೆಗಳು ಹೋಗ್ಲಿಕ್ಕೆ. ಕೆಲವೊಮ್ಮೆ ಈವನ್ ಈಗ ನಾರ್ಮಲಿ ಪ್ಯುಬರ್ಟಿಯಲ್ಲಿ, ಪ್ರೌಢಾವಸ್ಥೆಯಲ್ಲಿ ಮಹಿಳೆಯರಿಗೆ ಸ್ವಲ್ಪ ಇದು ಕಾಣಿಸ್ತಾ ಇರುತ್ತೆ. ಬಟ್ ಈವನ್ ಏಜ್ ಪ್ರೋಗ್ರೆಸ್ ಹೋದಾಗ್ಲೂ ಈ ತರ ಪ್ರಾಬ್ಲಮ್ ಇದ್ರೆ, PCOS ಇದ್ರೆ, ಆ ಮಹಿಳೆಗೆ ಮತ್ತೆ ಮತ್ತೆ ಈ ತರ ಪಿಂಪಲ್ಸ್ ಬರ್ತಾ ಇರುತ್ತೆ. ಯಾಕೆ ಈ ತರದ ಪ್ಯಾಟರ್ನ್ ಇದು ಫಾಲೋ ಆಗ್ತಾ ಇರುತ್ತೆ? ಬಿಕಾಸ್ ಆಫ್ ಮೇಲ್ ಹಾರ್ಮೋನ್ಸ್. ಅವರಲ್ಲಿ ಈ ಗಂಡಸಲ್ಲಿ ಇರುವಂತ ಟೆಸ್ಟೋಸ್ಟಿರೋನ್ ಎಕ್ಸೆಟ್ರಾ ಹೆಚ್ಚಾಗ್ತಾ ಹೋದ ಹಾಗೆ ಅವರ ಈ ಗ್ಲ್ಯಾಂಡ್ಸ್ ಏನಿರ್ತಾವೆ, ಈ ಸೀಬಮ್ ಪ್ರೊಡ್ಯೂಸ್ ಮಾಡುವಂತ ಗ್ಲ್ಯಾಂಡ್ ಸ್ವಲ್ಪ ದೊಡ್ಡದಾಗ್ತವೆ, ಅವರಿಗೆ ಸ್ಕಿನ್ ಆಯಿಲಿ ಆಗಕ್ಕೆ ಶುರು ಆಗತ್ತೆ. ಆದ್ರಿಂದ ಈ ಬ್ರೇಕ್ಔಟ್ಸ್ ಅಥವಾ ಈ ಆಕ್ನೆ ಅಥವಾ ಈ ತರದ ಮೊಡವೆಗಳು ಬರ್ಲಿಕ್ಕೆ ಶುರು ಆಗ್ತವೆ. ಫೇಸ್ ಮೇಲೆ ಬರ್ಬೋದು, ಅವರ ಎದೆ ಮೇಲೆ ಬರ್ಬೋದು, ಬೆನ್ನಿನ ಮೇಲೆ ಬರ್ಬೋದು. ಸೊ ಇವೆಲ್ಲ ನಾವು PCOS ಅಲ್ಲಿ ನೋಡ್ತೇವೆ. ಆಕ್ನೆಗೆ ಬಹಳಷ್ಟು ಅದರ್ ಕಾಸಸ್ ಇರುತ್ತೆ. ಸೊ ಜಸ್ಟ್ ಬಿಕಾಸ್ ಆಕ್ನೆ ಬಂತು, ಮೊಡವೆ ಬಂತು, ನನ್ PCOS ಇದೆ ಅಂತ ಅಲ್ಲ. ಈ ಆಕ್ನೆಗೆ ಬಹಳ ಕಾರಣಗಳಿರ್ಬೋದು. ನಿಮ್ಗೆ ಎಕ್ಸೆಸಿವ್ ಸೀಬಮ್ ಪ್ರೊಡಕ್ಷನ್ ಇರ್ಬೋದು, ಡೆಡ್ ಸ್ಕಿನ್ ಟ್ರ್ಯಾಪ್ ಆಗ್ತಾ ಇರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಇವೆಲ್ಲದ್ರಿಂದಾನು ಆಗ್ತಾ ಇರ್ಬೋದು. ಬಟ್ ಎಸ್, ಈ ತರದ ಸಿಂಪ್ಟಮ್ಸ್ ಅಲಾಂಗ್ ವಿತ್ ನಿಮ್ ಬೇರೆ ಸಿಂಪ್ಟಮ್ಸ್ ಇದ್ದಾಗ PCOS ಅನ್ನ ಸಹ ನೀವು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ವೇಟ್ ಗೇನ್. ಅರೌಂಡ್ 70-80% ಮಹಿಳೆಯರಿಗೆ, ಯಾರಿಗೆ ಈ PCOS ಇದೆ, ಅವರಿಗೆ ಈ ಬೊಜ್ಜು ಜಾಸ್ತಿ ಆಗ್ಲಿಕ್ಕೆ ಶುರು ಆಗತ್ತೆ, ವೇಟ್ ಪುಟ್ ಆನ್ ಮಾಡ್ಕೊಡ್ಲಿಕ್ಕೆ ಶುರು ಆಗ್ತಾರೆ, ಓವರ್ ವೇಟ್ ಆಗ್ಲಿಕ್ಕೆ ಶುರು ಆಗ್ತಾ ಇರ್ತಾರೆ. ಅಂಡ್ ಈ ತರ ವೇಟ್ ಏನ್ ಅವ್ರು ಹಾಕೊಳ್ತಾರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದು ಸಹ ಅವರಿಗೆ ಕಷ್ಟ ಆಗ್ಲಿಕ್ಕೆ ಶುರು ಆಗತ್ತೆ. ಅಂಡ್ ಇದು ಯಾಕೆ ಆಗತ್ತೆ? ಒನ್ ಆಫ್ ದ ಇಂಪಾರ್ಟೆಂಟ್ ಹಾರ್ಮೋನ್ ಇನ್ಸುಲಿನ್. ಈ ಇನ್ಸುಲಿನ್ ಹಾರ್ಮೋನಿಗೆ ಅವರ ಬಾಡಿ ರೆಸಿಸ್ಟ್ ಆಗ್ಬಿಡತ್ತೆ. ಇನ್ಸುಲಿನ್ ಜಾಸ್ತಿ ಪ್ರೊಡ್ಯೂಸ್ ಮಾಡಕ್ಕೆ ಟ್ರೈ ಮಾಡತ್ತೆ ನಮ್ಮ ಪ್ಯಾನ್ಕ್ರಿಯಾಸ್. ಬಟ್ ಈ ಪ್ರೊಡ್ಯೂಸ್ ಆದಂತ ಇನ್ಸುಲಿನ್ನಿಗೆ ನಮ್ಮ ಬಾಡಿ ರಿಸ್ಪಾಂಡೇ ಮಾಡೋದಿಲ್ಲ. ಆದ್ರಿಂದ ಹೆಚ್ಚು ನಮ್ಗೆ ಹಸಿವೆ ಆಗೋದು, ಆಮೇಲೆ ಫ್ಯಾಟ್ ಸ್ಟೋರ್ ಆಗೋದು, ಅಂಡ್ ಸ್ಟೋರ್ ಆಗಿದ್ದಂತ ಫ್ಯಾಟ್ ಅನ್ನ ಬ್ರೇಕ್ ಡೌನ್ ಮಾಡೋದು ಬಹಳ ಕಷ್ಟ ಆಗ್ತಾ ಇರುತ್ತೆ. ಸೊ ಈ PCOS ಇರುವಂತ ಮಹಿಳೆಯರಿಗೆ ಫ್ಯಾಟ್ ಸಹ ಹೇಗೆ ಸ್ಟೋರ್ ಆಗತ್ತೆ, ಗಂಡಸರಲ್ಲಿ ಹೇಗೆ ಸ್ಟೋರ್ ಆಗತ್ತೆ ಆ ತರ ಸ್ಟೋರ್ ಆಗತ್ತೆ. ಯೂಶ್ವಲಿ ಹೆಂಗಸರಲ್ಲಿ ನಾವು ಈ ತರ ಈ ಹಿಪ್ ಏರಿಯಾದಲ್ಲಿ, ತೊಡೆಗಳ ಮೇಲೆ ಈ ತರ ಸ್ಟೋರ್ ಆಗ್ತಾ ಇರುತ್ತೆ. ಇಲ್ಲೆಲ್ಲ ಅಷ್ಟು ವೇಟ್ ಸ್ಟೋರ್ ಆಗ್ತಾ ಇರೋದಿಲ್ಲ. ಬಟ್ ಈ PCOS ಇದ್ದ ಮಹಿಳೆಯರಲ್ಲಿ ಏನಾಗತ್ತೆ ನೋಡಿ, ಈ ಪೂರ್ತಿ ಭಾಗ ಇಲ್ಲೇ ಅಷ್ಟು ಬರೋದಿಲ್ಲ, ಬಟ್ ಈ ಜಾಗದಲ್ಲಿ ವೇಟ್ ಜಾಸ್ತಿ ಸ್ಟೋರ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇದನ್ನ
ನಾವು ಆಪಲ್ ಪ್ಯಾಟರ್ನ್ ಆಫ್ ವೇಟ್ ಸ್ಟೋರೇಜ್ ಅಂತ ಹೇಳ್ತಾ ಇರ್ತೇವೆ. ಈ ತರ ಮೇಲಿನ ಪಾರ್ಟ್ ಈ ಹೊಟ್ಟೆಯ ಜಾಗ ಮತ್ತೆ ಈ ಭಾಗದಲ್ಲಿ ಇದಾಗತ್ತೆ. ಇದು ಪಿಯರ್ ಶೇಪ್ಡ್, ಅಂದ್ರೆ ಇಲ್ಲಿ ಅಷ್ಟು ವೇಟ್ ಇರೋದಿಲ್ಲ, ಕೆಳಗಿನ ಪಾರ್ಟ್ ಅಲ್ಲಿ ನಾವು ನೋಡ್ತಾ ಇರ್ತೇವೆ. ಸೊ PCOS ಅಲ್ಲಿ ಈ ಗಂಡಸಿನ ತರದ ವೇಟ್ ಸ್ಟೋರೇಜ್ ಶುರು ಆಗುತ್ತೆ, ಅಂದ್ರೆ ಈ ಹೊಟ್ಟೆ ಹತ್ರ ಅಥವಾ ಈ ಮೇಲ್ಭಾಗದಲ್ಲಿ ಎಲ್ಲ ಅವರಿಗೆ ವೇಟ್ ಗೇನ್ ಆಗ್ಲಿಕ್ಕೆ ಶುರು ಆಗ್ತಾ ಇರುತ್ತೆ. ಎಸ್ಪೆಷಲಿ ಈ ಹೊಟ್ಟೆ ಭಾಗದಲ್ಲಿ ಇರುವಂತ ಫ್ಯಾಟ್ ಬಹಳ ಡೇಂಜರಸ್ ಇರುತ್ತೆ. ಇದು ಬಹಳಷ್ಟು ಪ್ರಾಬ್ಲಮ್ಸ್ ಗೆ ಲೀಡ್ ಮಾಡುತ್ತೆ. ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಲಿವರ್ ಪ್ರಾಬ್ಲಮ್ ಇರ್ಬೋದು, ಎಕ್ಸೆಟ್ರಾ. ಸೊ ಈ PCOS ಇಂದ ಏನು ವೇಟ್ ಗೇನ್ ಆಗತ್ತೆ, ನಾನು ಹೇಳಿದಾಗೆ ಇದು ಮೇನ್ಲಿ ಬಿಕಾಸ್ ಆಫ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂಡ್ ಇದು ಬಹಳಷ್ಟು ಕಾಂಪ್ಲಿಕೇಶನ್, ಡಯಾಬಿಟಿಸ್ ಇರ್ಬೋದು, ಕೊಲೆಸ್ಟ್ರಾಲ್ ಹೈ ಆಗೋದು, ಬ್ಲಡ್ ಪ್ರೆಷರ್ ಹೆಚ್ಚಾಗೋದು, ನಿದ್ದೆ ಬರ್ದೇ ಇದ್ದಂಗ ಆಗೋದು ಅಥವಾ ನಿದ್ದೆ ಸರಿಯಾಗಿ ಆಗೋದಿಲ್ಲ ಬಿಕಾಸ್ ಆಫ್ ಹೆಚ್ಚಿನ ವೇಟ್ ಗೇನ್ ಆಗಿರೋದ್ರಿಂದ ಈ ಬಂಜೆತನಕ್ಕೆ ಕಾರಣವಾಗಬಹುದು. ಕೆಲವೊಮ್ಮೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಸಹ ಆಗ್ತಾ ಇರುತ್ತೆ. ಇವೆಲ್ಲದಕ್ಕೆ ರಿಸ್ಕ್ ಫ್ಯಾಕ್ಟರ್ ಈ ಇನ್ಕ್ರೀಸ್ಡ್ ವೇಟ್ ಗೇನ್. ನೆಕ್ಸ್ಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ಮೇಲ್ ಪ್ಯಾಟರ್ನ್ ಆಫ್ ಬಾಲ್ಡ್ನೆಸ್. ಅವರಿಗೆ ಕೂದಲು ಉದುರ್ಲಿಕ್ಕೆ ಶುರು ಆಗತ್ತೆ ಅಂಡ್ ಈ ಹೇರ್ ಲಾಸ್ ಏನಿರುತ್ತೆ, ಈ ತರ ಗಂಡಸರನ್ನ ಟೈಪ್ ಅಲ್ಲಿ ನಾವೇನ್ ನೋಡ್ತಾ ಇರ್ತೇವೆ ಅದೇ ಟೈಪ್ ಇರುತ್ತೆ. ಸೊ ನೀವು ನೋಡ್ಬೋದು ಗಂಡಸರಲ್ಲಿ ಈ ತರ ಕೂದಲ ಉದುರ್ಲಿಕ್ಕೆ ಸ್ಟಾರ್ಟ್ ಆದಾಗ ಅವರಿಗೆ ಮೇನ್ಲಿ ಈ ಸೈಡ್ ಎರಡು ಟೆಂಪೋರಲ್ ಏರಿಯಾಸ್ ಹತ್ರ ಈ ತರ ಹೇರ್ ಲಾಸ್ ಆಗತ್ತೆ. ಅದೇ ರೀತಿ PCOS ಅಲ್ಲಿಯೂ ಸಹ ಮಹಿಳೆಯರಿಗೆ ಈ ಭಾಗದಲ್ಲಿ ಜಾಸ್ತಿ ಹೇರ್ ಲಾಸ್ ಶುರು ಆಗುತ್ತೆ ಅಂಡ್ ದಟ್ ಈಸ್ ಅಗೇನ್ ಬಿಕಾಸ್ ಆಫ್ ದಿಸ್ ಮೇಲ್ ಹಾರ್ಮೋನ್ಸ್. ಇನ್ಫರ್ಟಿಲಿಟಿ, ನಾನು ಹೇಳಿದಾಗೆ ಈ PCOS ಇರುವಂತ ಮಹಿಳೆಯರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಅವರಿಗೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ. ಯಾಕಂದ್ರೆ ಅವರಿಗೆ ಅಂಡೋತ್ಪತ್ತಿ ಸರಿಯಾಗಿ ಆಗ್ತಾ ಇರೋದಿಲ್ಲ. ಸೊ ಅಂಡೋತ್ಪತ್ತಿನೇ ಆಗ್ಲಿಲ್ಲ ಆದಾಗ ಎಗ್ಗೆ ಪ್ರೊಡ್ಯೂಸ್ ಅಂಡೋತ್ಪತ್ತಿಯೇ ಆಗ್ಲಿಲ್ಲ ಆದಾಗ, ಅಲ್ಲಿ ಎಗ್ಗೆ ಇರ್ಲಿಲ್ಲ ಆದಾಗ ಶುಕ್ರಾಣು ಅದಕ್ಕೆ ಸೇರ್ಕೊಳ್ಳೋದು, ಅದು ಬೆಳ್ಕೊಂಡು ಒಂದು ಎಂಬ್ರಿಯೋ ಆಗೋದು ಬಹಳ ಕಷ್ಟ ಇರುತ್ತೆ. ಸೊ ಈ 70 to 80% PCOS ಇರುವಂತ ಫಿಮೇಲ್ ಅಲ್ಲಿ ನಾವು ಈ ಇನ್ಫರ್ಟಿಲಿಟಿಯನ್ನ ನೋಡ್ತಾ ಇರ್ತೇವೆ. ಬಹಳಷ್ಟು ಜನರಿಗೆ ಅವ್ರಿಗೆ ಇನ್ಫರ್ಟಿಲಿಟಿ ಇದೆ ಅಂತಾನೆ ಗೊತ್ತಾಗೋದಿಲ್ಲ. ಅವರು ಪ್ರೆಗ್ನೆಂಟ್ ಆಗಕ್ಕೆ ಆಗ್ತಾ ಇಲ್ಲ ಅಂತ ಬಂದಾಗ ಇನ್ವೆಸ್ಟಿಗೇಟ್ ಮಾಡಿದಾಗ ನಮ್ಗೆ ಅವರಿಗೆ PCOS ಇದೆ ಅಂತ ಗೊತ್ತಾಗತ್ತೆ. ಸೊ ಓವ್ಯುಲೇಷನ್, ಅಂಡೋತ್ಪತ್ತಿಯ ಪ್ರಾಬ್ಲಮ್ ಇಂದ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ, ಪೀರಿಯಡ್ ಇರ್ರೆಗ್ಯುಲರ್ ಇರೋದ್ರಿಂದ ಅಂಡ್ ಈ ಮೇಲ್ ಹಾರ್ಮೋನ್ಸ್ ಹೆಚ್ಚಾಗಿರೋದ್ರಿಂದ ಎಲ್ಲ ಈ ತರದ ಇನ್ಫರ್ಟಿಲಿಟಿ ಅಥವಾ ಕನ್ಸೀವ್ ಆಗ್ಲಿಕ್ಕೆ ಇವರಿಗೆ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇರಬಹುದು. ನೆಕ್ಸ್ಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ಮೆಟಬಾಲಿಕ್ ಸಿಂಡ್ರೋಮ್. ಮೆಟಬಾಲಿಕ್ ಸಿಂಡ್ರೋಮ್ ಅಂದ್ರೆ ಏನು? ಇವು ಸಿಂಡ್ರೋಮ್ ಅಂದ್ರೆ ಬಹಳಷ್ಟು ರೋಗಗಳು ಕೂಡಿದಂತವು. ಸೊ ಇಂಥ PCOS ಇರುವಂತ ಮಹಿಳೆಯರಿಗೆ ನಾವು ಯೂಶುವಲಿ ಏನು ಸಿಂಡ್ರೋಮ್ ನೋಡ್ತಾ ಇರ್ತೇವೆ, ಇವರಿಗೆ ಬ್ಲಡ್ ಶುಗರ್ ಕೆಲವೊಮ್ಮೆ ಜಾಸ್ತಿ ಇರುತ್ತೆ ಅಂಡ್ ಬ್ಲಡ್ ಪ್ರೆಷರ್ ಜಾಸ್ತಿ ಆಗತ್ತೆ ಅಂಡ್ ಇವರಿಗೆ ಗುಡ್ ಕೊಲೆಸ್ಟ್ರಾಲ್ ಏನಿದೆ HDL ಅದು ಕಡಿಮೆ ಇರುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ LDL ಏನಿದೆ ಅದು ಹೆಚ್ಚಾಗ್ತಾ ಇರುತ್ತೆ. ಸೊ ಆದ್ರಿಂದ ಈ ಫ್ಯಾಕ್ಟರ್ಸ್ ಎಲ್ಲವನ್ನ ನಾವು ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತಾ ಇರ್ತೇವೆ. ಸೊ ಇವರಿಗೆ ಇಲ್ಲಿ ವೇಟ್ ಜಾಸ್ತಿ ಇರುತ್ತೆ, ಟ್ರೈಗ್ಲಿಸರೈಡ್ ಹೆಚ್ಚಾಗುತ್ತೆ, ಶುಗರ್ ಅಬ್ನಾರ್ಮಲ್ ಇರುತ್ತೆ. ಈ ತರದೆಲ್ಲ ಪ್ರಾಬ್ಲಮ್ ಆದಾಗ ಅವರಿಗೆ ಹಾರ್ಟ್ ಡಿಸೀಸ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಈ ಪ್ಯಾರಾಲಿಸಿಸ್ ಆಗೋದು, ಈ ತರದೆಲ್ಲ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಇರುತ್ತೆ. ಅಂಡ್ ಈ ಮೆಟಬಾಲಿಕ್ ಸಿಂಡ್ರೋಮ್ PCOS ಮಹಿಳೆಯರಲ್ಲಿ ಬರುವಂತ ಚಾನ್ಸಸ್ 11 ಟೈಮ್ಸ್ ಮೋರ್ ಇರುತ್ತೆ ಕಂಪೇರ್ ಟು ನಾರ್ಮಲ್ ವಿಮೆನ್. ಸ್ಲೀಪ್ ಎಪ್ನಿಯಾ, ನಾನು ಹೇಳಿದಾಗೆ ಅವರಿಗೆ ನಿದ್ದೆ ಸರಿ ಆಗ್ತಾ ಇರೋದಿಲ್ಲ, ಉಸಿರಾಡ್ಲಿಕ್ಕೆ ಕೆಲವೊಮ್ಮೆ ಆಗ್ತಾ ಇರೋದಿಲ್ಲ ನಿದ್ದೆ ಮಾಡ್ತಾ ಇದ್ದಾಗ, ಬಿಕಾಸ್ ಅವರಿಗೆ ಒಂದು ವೇಟ್ ಗೇನ್ ಆಗಿರುತ್ತೆ, ಈ ಕುತ್ತಿಗೆ ಸುತ್ತಲೂ ಎಲ್ಲ ಅವರಿಗೆ ವೇಟ್ ಗೇನ್ ಆಗ್ಬಿಟ್ಬಿಡ್ಬೋದು ಅಥವಾ ಇವ್ರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಅದರಿಂದ ಅವರಿಗೆ ಸ್ಲೀಪ್ ಎಪ್ನಿಯಾ ಅಂತ ಬರ್ಬೋದು. ಎಪ್ನಿಯಾ ಅಂದ್ರೆ ಒಂದು ಸರಿ ನಿದ್ದೆ ಆಗ್ತಾ ಇರೋದಿಲ್ಲ, ಅಲ್ಲಿ ಮಧ್ಯದಲ್ಲಿ ಅವರಿಗೆ ಉಸಿರಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಒಂದು ಇಂಟರಪ್ಟೆಡ್ ಸ್ಲೀಪ್ ಇರುತ್ತೆ ಇವರಿಗೆ. ನೆಕ್ಸ್ಟ್ ಸಿಂಪ್ಟಮ್ ಅಂತ ಹೇಳಿದ್ರೆ ಡಿಪ್ರೆಷನ್. ಒಂದು ಈ ಹಾರ್ಮೋನಲ್ ಚೇಂಜಸ್, ಅನ್ವಾಂಟೆಡ್ ಹೇರ್ ಗ್ರೋತ್ ಅವೆಲ್ಲ ಎಕ್ಸೆಟ್ರಾ, ಬಾಡಿ ವೇಟ್ ಗೇನ್ ಆಗೋದು, ಇವೆಲ್ಲದರಿಂದ ಈ ಮಹಿಳೆಯರಿಗೆ ಮೋಸ್ಟ್ ಕಾಮನ್ಲಿ ನಾವು ಈ PCOS ಇರುವಂತ ಮಹಿಳೆಯರಿಗೆ ಅರೌಂಡ್ 25 to 50% ಮಹಿಳೆಯರಿಗೆ ಈ ತರದ ಖಿನ್ನತೆ, ಡಿಪ್ರೆಷನ್ನು, ಮೂಡ್ ಸ್ವಿಂಗ್ಸು, ಆಂಗ್ಸೈಟಿ, ಆತಂಕ ಇವನ್ನೆಲ್ಲ ನೋಡ್ತಾ ಇರ್ತೇವೆ. ಬಹಳಷ್ಟು ಸಲ ಅವರಿಗೆ ಬಹಳ ಅವರ ಮೂಡ್ ಫ್ಲಕ್ಚುವೇಟ್ ಆಗ್ತಾ ಇರುತ್ತೆ, ಇಮೋಷನಲಿ ಅವರು ಬಹಳ ವಲ್ನರೇಬಲ್ ಆಗ್ಬಿಡ್ತಾರೆ, ಇರಿಟೇಬಲ್ ಆಗ್ಬಿಡ್ತಾರೆ, ಸಣ್ಣದಕ್ಕೆ ಸಿಟ್ಟು
ಮಾಡ್ಕೊಳ್ಳೋದು, ಅವರಿಗೆ ಟೆಂಪರ್ ಏರ್ ಬಿಡೋದು, ಬಹಳ ಅವರಿಗೆ ದುಃಖ ಆಗೋದು, ಬಹಳ ಆತಂಕ ಆಗೋದು, ಖಿನ್ನತೆ ಆಗೋದು ಎಲ್ಲ ಇರುತ್ತೆ ಬಿಕಾಸ್ ಆಫ್ ಆಲ್ ದೀಸ್ ಚೇಂಜಸ್ ಆಸ್ ವೆಲ್ ಆಸ್ ದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ. ಅಂಡ್ ಅದರ್ ಚೇಂಜಸ್ ನಾವು ಯಾವ್ದು ನೋಡ್ತಾ ಇರ್ತೇವೆ PCOS ಮಹಿಳೆಯರಲ್ಲಿ, ಒಂದು ಈ ತರದ ಸ್ಕಿನ್ ಡಾರ್ಕನಿಂಗ್ ಅಂತ ನೋಡ್ತಾ ಇರ್ಬೋದು, ಕುತ್ತಿಗೆ ಹಿಂದೆ, ಈ ಅಂಡರ್ ಆರ್ಮ್ಸ್ ಅಲ್ಲಿ ಎಲ್ಲ. ಸೊ ಇದನ್ನ ನಾವು ಅಕ್ಯಾಂಥೋಸಿಸ್ ಅಂತ ಹೇಳ್ತಾ ಇರ್ತೇವೆ. ಹೆಡೇಕ್ ಬರ್ತಾ ಇರ್ಬೋದು ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್. ಈ ಎಂಡೋಮೆಟ್ರಿಯಂ, ಈ ಗರ್ಭಕೋಶದ ಒಳಗೋಡೆ ರೆಗ್ಯುಲರ್ಲಿ ಅದು ಹೊರಗೆ ಹೋಗ್ತಾ ಇರೋದಿಲ್ಲ. ಸೊ ಕೆಲವೊಂದು ಮಹಿಳೆಯರಲ್ಲಿ ಇದು ಜಾಸ್ತಿ ಬೆಳ್ಕೊಂಡು ಇವರಲ್ಲಿ ಅಂತವರಲ್ಲಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇವು ಸಮ್ ಆಫ್ ದಿ ಸಿಂಪ್ಟಮ್ಸ್ ವಿಚ್ ವಿ ಸಿ ಇನ್ PCOS. ನೆನ್ಪಿಟ್ಕೊಳ್ಳಿ, PCOS ಬಹಳ ಕಾಮನ್ ಕಂಡೀಷನ್. ಇಂಡಿಯಾದಲ್ಲೇ ಇದರ ಇನ್ಸಿಡೆನ್ಸ್ ಅರೌಂಡ್ 5-25% ಇದೆ. 70% ಮಹಿಳೆಯರಿಗೆ PCOS ಇದೆ ಅಂತ ಸಹ ಗೊತ್ತಾಗ್ತಾ ಇರೋದಿಲ್ಲ. ಸಿಂಪ್ಟಮ್ಸ್ ವೇರಿ ಆಗ್ಬಹುದು, ಕೆಲವೊಬ್ಬರಿಗೆ ಸ್ವಲ್ಪವೇ ಸಿಂಪ್ಟಮ್ಸ್ ಇರ್ಬೋದು, ಕೆಲವೊಬ್ಬರಿಗೆ ಎಲ್ಲ ಸಿಂಪ್ಟಮ್ಸ್ ಇರಬಹುದು. ಈ ಬಂಜೆತನಕ್ಕೆ ಒಂದು ಇಂಪಾರ್ಟೆಂಟ್ ರೀಸನ್, ಯಾಕಂದ್ರೆ PCOS ಇರುವಂತ ಮಹಿಳೆಯರಿಗೆ ಈ ಕನ್ಸೀವ್ ಆಗಕ್ಕೆ, ಪ್ರೆಗ್ನೆಂಟ್ ಆಗ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇರುತ್ತೆ. So much for watching the video. Please like, share and subscribe the channel. Thank you.